ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರ ಯಾರಿದ್ದಾರೆ ಈ ಊರಿನಲ್ಲಿ? ಕೋರ್ಟ್ ಕಚೇರಿಗಳೆಲ್ಲ ನಮ್ಮ ಧಣಿಯ ಜೇಬಿನಲ್ಲಿರುವಾಗ ನನಗೆ ಯಾವನದೇ ಅರೆಸ್ಟ್ ಮಾಡುವ? ಅಧಿಕಾರವಿದೆ ಮಾತ್ರಕ್ಕೆ ಸರ್ಕಾರವನ್ನು ನಿನ್ನ ಅಪ್ಪನ ಮನೆಯನ್ನು ತಿಳಿದುಕೊಂಡಿರುವ ನನ್ನ ಮಗನೇ, ಸರ್ಕಾರ ನಮ್ಮ ಧಣಿ, ಧಣಿ ಅಂದ್ರೆ ಸರ್ಕಾರ. ಹೀಗಿರುವಾಗ ಸುಮ್ಮನೆ ಒಪ್ಕೊಂಡ್ರೆ ಸರಿ, ಇಲ್ಲದಿದ್ದರೆ ನಡೆಯುವ ರೀತಿಯೇ ಬೇರೆ. ಯಾವ ನೀನು ಒಂದು ಸಲ ಹೇಳಿದ್ರೆ ನಿಮಗೆ ಅರ್ಥವಾಗೋದಿಲ್ವೇ? ನಮ್ಮ ಆಸ್ತಿನ ನಾವೇಕೆ ನಿಮಗೆ ಬರೆದು ಕೊಡ್ಬೇಕು? ಮೊದಲು ಹೊರಡು ಇಲ್ಲಿಂದ. ನೋಡಿ, ಒಂದು ಹೆಣ್ಣು ಗಂಡಸರ ವ್ಯವಹಾರದಲ್ಲಿ ತಲೆ ಹಾಕಬಾರದು. ತಲೆ ಹಾಕಿದ್ದೇ ಆದರೆ ಇದ್ದ ಮರ್ಯಾದೆ ಕಳ್ಕೊಳ್ಬೇಕಾಗುತ್ತದೆ. ಮುಚ್ಚೋ ಬಾಯಿ, ಹುಚ್ಚ ನಾಯಿ. ನಮ್ಮ ಮನೆಗೆ ಬಂದು ನಮಗೆ ಮರ್ಯಾದೆ ಬಗ್ಗೆ ಮಾತನಾಡ್ತೀಯ? ಆ ನಿನ್ನ ಧಣಿಯಲ್ಲೋ ಅವರಪ್ಪ ಬಂದ್ರು ನಮ್ಮ ಹೊಲವನ್ನ ನಾವು ಬರೆದು ಕೊಡೋದಿಲ್ಲ. ಎಚ್ಚರಿಕೆಯಿಂದ ಇಲ್ಲಿಂದ ಹೊರಡು. ಇಷ್ಟು ತಿಳಿಸಿ ಹೇಳಿದರೂ ನಿಮಗೆ ಅರ್ಥ ಆಗೋದಿಲ್ಲ ಅಂದ್ರ ಅದು ನಿಮ್ಮ ಹಣೆ ಬರಹ. ಹೆಡೆ ಎತ್ತಿ ನಿಂತಿದ ಘಟ ಸರ್ಪವನ್ನು ಎದುರು ಹಾಕಿ ಬಿಡಿಸಬಹುದು, ಆದರೆ ಒಬ್ಬ ಎಣ್ಣೆ ಎದುರು ಹಾಕಿಕೊಂಡು ಅದು ಹೇಗೆ ಬದುಕಿತ್ತಿರೋ ಬದುಕು ತೋರಿಸಿ. ಲೇ ಕಾಳಿಂಗ, ಈ ಮೈಲಾರಿಯ ಕೋಪತಾಪ ನೆತ್ತಿಗಿರುವ ಮೊದಲು ಹೊರಟು ಹೋಗೋ ಇಲ್ಲಿಂದ. ಇಲ್ಲದಿದ್ದರೆ ಈ ಆರಂಭದ ಯುದ್ಧದಲ್ಲಿ ಮೊದಲನೇ ಗದ್ದುಗೆ ನಿನ್ನದಾಗೋದು. ಹೊರಟು ಇಲ್ಲಿಂದ. ದೀಪ ಆರುತ್ತಿರುವಾಗ ಮನಸ್ಸಿಗೆ ತಾಪ ಹೆಚ್ಚಾಗುತ್ತದೆ ಅಂತೆ. ಆತುರ ಗೆಟ್ಟು ಮಾತನಾಡುತ್ತಿರುವ ನಿಮಗೆ ಒಂದಿಲ್ಲ ಒಂದು ದಿನ ತಪ್ಪಿತ್ತಲ್ಲ ಮಗನೇ ಮೈಲಾರಿ. ನೋಡು ಮೈಲಾರಿ ಸಂದೇಶ, ರಾಜಕೀಯದವರನ್ನ ಎದುರು ಹಾಕೊಂಡು ಬದುಕೋದು ಸ್ವಲ್ಪ ಕಷ್ಟ ಇದೆ. ಇವರು ಯಾವ ಸಮಯದಲ್ಲಿ ಯಾರಿಗೆ ಚೂರಿ ಹಾಕ್ತಾರ ಅನ್ನೋದು ಗೊತ್ತಾಗುವುದಿಲ್ಲ. ಹಾಗಾಗಿ ಅಲ್ವೇ ಜಾನಕಿ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅಣ್ಣ, ನೀವೇಕೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತೀರ? ಇವರು ನಮ್ಮನ್ನೇನು ಮಾಡಲಾರರು. ಹಾಗಂತ ಹಾವಿನ ಹುತ್ತದಲ್ಲಿ ಕೈ ಹಾಕುವುದಕ್ಕಾಗುತ್ತದೆ ಏನಪ್ಪ? ಈಗಿನ ರಾಜಕೀಯದ ರಾಕ್ಷಸರು ಬೆನ್ನ ಹಿಂದೆ ಚೂರಿ ಹಾಕುವವರು ಇದ್ದಾರೆ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕಪ್ಪ. ಯಾವುದಕ್ಕೂ ನಾವೆಲ್ಲರೂ ಸ್ವಲ್ಪ ಹುಷಾರಾಗಿ ವ್ಯವಹಾರಗಳನ್ನ ಮಾಡೋಣ. ಏನಂತೀಯ?